ನಮಸ್ಕಾರ ಎಲ್ಲರಿಗೂ. ಸಿನಿಮಾ ನಾನು ಸುಮಾರು ದಿವಸ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ ಬಂದು ನಮ್ಮ ಕನ್ನಡ ಸಿನಿಮಾ ನೋಡೋಕ್ಕೆ ನನ್ನ ಬಿಸಿಲಿ. ಯಾವಾಗಲೂ ನಾವು ಕನ್ನಡ ಸಿನಿಮಾ ಅನ್ನೋದೇ ಎಲ್ಲರೂ ಒಂದು ಈಗ ರೀಸೆಂಟಾಗಿ ಒಂದು ಇದು ನಡೀತಾ ಇತ್ತು ಮಾತು, ಬರೀ ಸಿನಿಮಾ ಅಂದ ತಕ್ಷಣ ಹೀರೋ ಅಲ್ಲಿ ಸಾಂಗು ಆ ಫೈಟು ಅವ್ರದ್ದೇನೋ ಒಂದು ವಿಜೃಂಭಿಸೋದು ಅನ್ನೋದು ನಾವು ಕೇಳಿ 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 ತುಂಬ ನಮಗೂ ಹೊಸದೇನು ಮಾಡ್ಬೋದು ಅನ್ನೋ ಟೈಮಲ್ಲಿ ಈ ಒಂದು ಟೀಮು ಮಾಡಿರೋ ಒಂದು ಒಳ್ಳೆ ಪ್ರಯತ್ನ. ಅಂದರೆ ಇಲ್ಲಿ ಎಲ್ಲ ಪಾತ್ರವೂ ಹೀರೋ ಆಗಿ ಎಲ್ಲ ಪಾತ್ರಕ್ಕೂ ತುಂಬ ತೂಕ ಇಟ್ಕೊಂಡು ತುಂಬ ಒಳ್ಳೆ ಕಥೆನ ಇಟ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಮತ್ತು ನಮ್ಮ ಡೈರೆಕ್ಟರ್ದು ಒಂದು ಲೈನ್ ನನಗೆ ತುಂಬ ಇಷ್ಟ ಆಯಿತು. ಎಂಡಲ್ಲಿ ರಘುವಣ್ಣ ಹೇಳ್ತಾರಲ್ಲ, ಎಲ್ಲವೂ ಆಕ್ಸಿಡೆಂಟ್ ಆಗಿ ನಡೆದು ಹೋಗುತ್ತೆ. ಆಮೇಲೆ ನಾನೇನು ಮಾಡ ಸರ್, ನನ್ನ ಬದುಕು ಹೋಟ್ಲು, ಹಂಗೆ ಜೀವನನೇ ಒಂದು ಹೋಟ್ಲು ಬದುಕು. ಕೆಲವು ಸರಿ ತಪ್ಪು ಮಾಡಬೇಕಾಗತ್ತೆ, ಕೆಲವು ಸರಿ ತಪ್ಪು ಮಾಡಿದ್ರು ಮಾಡ್ದಿರೋ ಥರ ಇರಬೇಕಾಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಆನ್ಲೈನ್ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ, ಅಂದರೆ ನನಗೆ ಯಾವಾಗಲೂ ಫೇವ್ರೇಟ್ ರಘುವಣ್ಣ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು. ನನಗೆ ಇದೇ ಹೆಸರು ತುಂಬ ಇಷ್ಟ ಆಯಿತು, ಅಭಿನಯ ಅಸುರ ಅಂತ ಹೇಳಿ ಫಸ್ಟ್ ವರ್ಡಲ್ಲಿ ಹಾಕಿದ್ರು. ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಮಾಡಿದಂಥ ಎಲ್ಲ ಕ್ಯಾರೆಕ್ಟರ್ಗಳಾಗ್ಬೋದು, ಸೌಗಂಧಿಕ ಆಗ್ಬೋದು, ವಿಜಯ್ ಫ್ರೆಂಡ್ ಆಗ್ಬೋದು, ಅವರ ಲೇಡಿ ಪಿ ಸಿ ಒಬ್ಬರು ಮಾಡಿದಾರಲ್ಲ, ಅವ್ರು ಬಂದಿಲ್ವಾ, ಅವರು ಆಗ್ಬೋದು. ಇವರೆಲ್ಲ ಒಬ್ರೊಬ್ರು ನಮಗೆ ಒಂದು ಕ್ಷಣ ನಾವು ಆ್ಯಕ್ಟ್ರ್ಗಳಾಗಿ ಮತ್ತು ಡೈರೆಕ್ಟ್ರಾಗಿ ಕೂತಾಗ ನಮ್ಮನ್ನೇ ಒಂದು ಕ್ಷಣ ಮೈ ಮರೆಸುವಂಥ ಅಭಿನಯ ಆಗ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಆಗ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅದು ಯಾವಾಗಲೂ ಒಂದು ಗೋಲ್ ಇದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಕನ್ನಡದವರು ಅಂದರೆ ಕಂಟೆಂಟ್ ಇರಲ್ಲ ಅಂತಿದ್ರು. ಈ ಥರ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಸ್ಪೆಷಲಾಗಿ ತಾವು ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಿ, ಈಗ ಒಂದು ಸಿನಿಮಾನ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಬರ್ತೀವಿ, ನಾವೆಲ್ಲರೂ ಬಂದು ಹಾರ್ಟ್ಫುಲ್ಲಿ ಮಾತಾಡ್ತೀವಿ. ಈ ವಿಷಯ ತಾವು ಕೂಡ ಸಪೋರ್ಟ್ ಮಾಡಬೇಕು. ಇಂಥ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಇಲ್ಲಿ ಸಿನಿಮಾ ಅಂದಾಗ ಏನಾಗುತ್ತೆ, ಈಗೆಲ್ಲ ಲೆವೆಲ್ಗಳು ಮತ್ತು ಗ್ರೇಡ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಲೆವೆಲ್ 2 ಸಿನಿಮಾ, ಲೆವೆಲ್ 3 ಸಿನಿಮಾ, ಲೆವೆಲ್ 1 ಸಿನಿಮಾ ಅನ್ನೋದಾಗೋಗ್ಬಿಟ್ಟಿದೆ. ತುಂಬ ಖರ್ಚು ಮಾಡಿ ಡಬ್ಬ ಕತೆ ಮಾಡಿದ್ರೆ ಅದು ಲೆವೆಲ್ 1 ಸಿನಿಮಾ ಆಗಿರುತ್ತೆ. ಖರ್ಚು ಎಷ್ಟು ಬೇಕೋ ಅಷ್ಟು ಮಾಡಿ ತುಂಬ ಕತೆಗೆ ಒತ್ತು ಕೊಟ್ಟು ಒಳ್ಳೆ ಆ್ಯಕ್ಟ್ರ್ಗಳನ್ನ ಹಾಕ್ಕೊಂಡಾಗ ಅದಕ್ಕೆ ಗೊತ್ತಿಲ್ಲ ಏನೇನು ಪಟ ಕೇಳ್ತಾರೆ ಅಂತ. ನಾವು ಆ್ಯಸ್ ಅನ್ ಆ್ಯಕ್ಟ್ರ್ಗಳಾಗಿ ಡೈರೆಕ್ಟ್ರ್ಗಳಾಗಿ ಹೇಳಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗೆ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಶಾಖಾಹಾರಿ. ನನಗೆ ಆ ಎಂಡಲ್ಲಿ ಅವರು ಕೊಟ್ಟಂಥ ಟ್ವಿಸ್ಟ್ ಆಗ್ಬೋದು, ನಮ್ಮ ದೇಶಪಾಂಡೆ ಅವರು ಇದಾಗ್ಬೋದು, ಅವ್ರ ಕೊನೆಯಲ್ಲಿ ಅವ್ರನ್ನ ಎಂಡ್ ಹೆಂಗೆ ಮಾಡ್ತೀವಿ ಅನ್ನೋದೇ ನನಗೆ ಒಂದು ಸೆಕೆಂಡು ನನಗೆ ಒಂದು ಸೆಕೆಂಡ್ ಜುಮ್ ಅನ್ನಿಸ್ತು, ಖುಷಿ ಆಯ್ತು ನನಗೆ ಆನೆಸ್ಟ್ಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ದಯವಿಟ್ಟು ಈ ಇಂಟರ್ವ್ಯೂಸ್ ಯಾರು ನೋಡ್ತಿದ್ದೀರಾ ಎಲ್ಲ ಸಿನಿಮಾ ಪ್ರಿಯರು, ದಯಮಾಡಿ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು. ನೀನು ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್ ಹೇಳಿದಾಗೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ನಾನು ತುಂಬ ಚಿಕ್ಕವನು ರಂಗಣ್ಣ ರಘು ಸರ್ ಬಗ್ಗೆ ಮಾತಾಡೋಕ್ಕೆ. ಅವರು ಅಂತ ಬಂದಾಗ ನಮಗೆ ನಮ್ಮ ಅಪ್ಪ ಅಮ್ಮನ ಜೊತೆ, ಸರ್ ಜೊತೆ ದುನಿಯಾ ಇರ್ಬೋದು, ಆಮೇಲೆ ನಮ್ಮ ಅಪ್ಪ ಅಮ್ಮ ಅವರ ಜೊತೆ ಜಾಕಿಯಿಂದ ಹಿಡಿದು ಹುಡುಗರು, ಜೇಮ್ಸ್, ಪರಮಾತ್ಮ, ಅದ್ಭುತವಾದ ಸಿನಿಮಾಗಳು ಅವರು ಮಾಡಿದ್ದಾರೆ. ಮಾಮನ ಜೊತೆ ಹೇಳೋ ಮುಂದೆ ರಾಕ್ಷಸ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ನಾನು ತುಂಬ ಚಿಕ್ಕವನು ಅದ್ರ ಬಗ್ಗೆ ಮಾತಾಡೋಕ್ಕೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಮಾತ್ರ. ಮತ್ತು ಇನ್ನೊಬ್ಬರು ಪೊಲೀಸ್ ಕ್ಯಾರೆಕ್ಟರ್ ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಮೇಕಿಂಗ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಲೈಟಿಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಆ ಒಂದು ಕ್ವಾಲಿಟಿ ಇದೆಯಲ್ಲ ಸಿನಿಮಾಲಿ, ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ತುಂಬ ಸ್ಕ್ರೀನ್ ಮೇಲೆ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ. ಅದು ನಮಗೆ ಒಂದು ಖುಷಿ ಕೊಡುವಂಥ ವಿಷಯ. ಸರ್ ಹೇಳಿದಾಗೆ
ನೀವೆಲ್ಲರೂ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಕುಟುಂಬದ ಸಮೇತ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.